ನನ್ನ ಹೆಸರು ಕೆ ರೂಪಾ. ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು ಶಾಲೆಯಲ್ಲಿ ಸಮಾಜ ವಿಜ್ಞಾನದ ಶಿಕ್ಷಕಿಯಾಗಿ ನಾನು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಾವು ಇಂದು ಇತಿಹಾಸ ವಿಭಾಗದ ಅಧ್ಯಾಯ 1 ಆಧಾರಗಳು ಎಂಬ ಪಾಠದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಮಕ್ಕಳೇ. ಈ ಅಧ್ಯಾಯದಲ್ಲಿ ಕಲಿಯಬೇಕಾದಂಥ ಪ್ರಮುಖ ಕಲಿಕಾಂಶಗಳಂದರೆ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳ ಬಗ್ಗೆ ಹಾಗೂ ಆಧಾರದ ವಿಧಗಳನ್ನು, ಪ್ರಾಕ್ತನ ಆಧಾರಗಳ ಅರ್ಥ, ಪ್ರಾಮುಖ್ಯತೆ, ಶಾಸನದ ಬಗ್ಗೆ ಅರಿವು, ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಪೂರಕ ಎಂಬುದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೀಠಿಕೆ. ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ. ವಿದ್ಯಾರ್ಥಿಗಳೇ, ಪರದೆಯ ಮೇಲೆ ಬರುವಂತಹ ಚಿತ್ರಗಳನ್ನು ಗಮನಿಸಿ. ನೀವು ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ. ಇತಿಹಾಸವು ಗತಿಸಿ ಹೋದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವಂತಹ ಶಾಸ್ತ್ರವನ್ನು ನಾವೇನಂತೀವಿ? ಇತಿಹಾಸ ಎಂದು ಕರೆಯುತ್ತೇವೆ. ಇತಿ ಪ್ಲಸ್ ಆಸ ಇತಿಹಾಸ. ಇತಿ ಅಂದರೆ ಹೀಗೆ, ಆಸ ಎಂದರೆ ಇತ್ತು, ಹೀಗಿತ್ತು ಎಂದು ತಿಳಿಸಿಕೊಡುವಂತಹ ಶಾಸ್ತ್ರವನ್ನು ನಾವು ಇತಿಹಾಸ ಎಂದು ಹೇಳಲಾಗುತ್ತದೆ. ಹಾಗೆ ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೆಯಲಾಗುತ್ತದೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಇತಿಹಾಸದ ತಾತ್ವಿಕ ನೆಲೆಯಾಗಿರುತ್ತದೆ. ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೆಯಲಾಗುತ್ತದೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಇತಿಹಾಸದ ತಾತ್ವಿಕ ನೆಲೆಯಾಗಿದೆ. ಆಧಾರವಿಲ್ಲದೆ ನಾವು ಮಕ್ಕಳೇ ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಧಾರಗಳ ಅವಶ್ಯಕತೆ ಇತಿಹಾಸದ ರಚನೆಗೆ ಬಹಳ ಪ್ರಮುಖವಾಗಿದೆ. ಇತಿಹಾಸಕಾರವು ಒಬ್ಬ ನ್ಯಾಯವಾದಿ ಇದ್ದಂತೆ. ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದಗಳನ್ನು ಮಂಡಿಸುತ್ತಾರೆ. ಹಾಗೆ ಅದೇ ರೀತಿ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ. ಇತಿಹಾಸಗಾರನನ್ನು ನಾವು ಒಬ್ಬ ನ್ಯಾಯವಾದಿ ಎಂದು ಕರೆಯಲಾಗುತ್ತೆ. ಏಕೆಂದರೆ ನ್ಯಾಯವಾದಿಗಳೇನು ಮಾಡ್ತಾರೆ? ಪ್ರಕರಣಗಳನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದವನ್ನು ಹೇಗೆ ನ್ಯಾಯಾಲಯಗಳಲ್ಲಿ ಮಂಡಿಸುತ್ತಾರೋ ಹಾಗೆ ಇತಿಹಾಸಕಾರನು ಕೂಡ ಏನು ಮಾಡ್ತಾನೆ? ಇತಿಹಾಸ ರಚನೆಗೆ ಬೇಕಾದಂತಹ ಆಧಾರಗಳನ್ನು ಸಂಗ್ರಹಿಸಿಬಿಟ್ಟು ಅವುಗಳನ್ನು ವಿಮರ್ಶಿಸುತ್ತಾ ವಿಶ್ಲೇಷಿಸಿ ಇತಿಹಾಸವನ್ನು ರಚನೆಯನ್ನು ಮಾಡುತ್ತಾರೆ. ಈಗ ಮಕ್ಕಳೇ, ನಾವು ಆಧಾರಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನು ಆಕರಗಳೆಂದು ಇತಿಹಾಸಕಾರರು ಪರಿಗಣಿಸಿದ್ದಾರೆ. ನಾವು ಚಿತ್ರದಲ್ಲಿ ಗಮನಿಸ್ರಿ ಮಕ್ಕಳೇ, ಅಂದರೆ ಮಾನವ ಸಮಾಜದಲ್ಲಿ ತಮಗೆ ಅನುಕೂಲವಾಗುವಂತಹ ಅನುಕೂಲಕ್ಕೆ ಬಳಸಿಕೊಂಡಂಥ ವಸ್ತುಗಳನ್ನು ಹೇಗೆ ಅವರು ಉಳಿಸಿಕೊಟ್ಟಿದ್ದಾರೋ ಅವುಗಳನ್ನು ಆಕಾರಗಳೆಂದು ಹೇಗೆ ಇತಿಹಾಸಕಾರ ಕರೆಯುತ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಚಿತ್ರದಲ್ಲಿ ನೋಡಬೇಕು, ಹಿಂದೆ ಪೂರ್ವಿಕರು ತಾವು ಬಳಸಿಕೊಂಡಂತಹ ವಸ್ತುಗಳನ್ನು ಬಿಟ್ಟೋಗಿದ್ದಾರೆ. ಅವುಗಳನ್ನು ನೀವು ಗಮನಿಸಬೇಕು ಚಿತ್ರದಲ್ಲಿ.
ಆದ್ದರಿಂದ ಇಂದಿನವರು ಬಳಸಿ ಬಿಟ್ಟು ಹೋಗಿರುವಂತಹ ವ್ಯವಸಾಯದ ಪರಿಕರಗಳು, ದೇವಾಲಯಗಳು ಮತ್ತು ಇತರೆ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವುಗಳನ್ನು ಇತಿಹಾಸದ ಆಕಾರಗಳೆಂದೇ ಪರಿಗಣಿಸಿ ಇತಿಹಾಸವನ್ನು ಬರೆಯಲು ಉಪಯೋಗಿಸಿಕೊಳ್ಳಲಾಗುತ್ತದೆ. ಮಕ್ಕಳೇ, ನಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ? ಅಲ್ಲಿ ಹಿಂದೆ ಬಳಸಿ ಬಿಟ್ಟು ಹೋಗಿರುವಂತಹ ವ್ಯವಸಾಯದ ಪರಿಕರಗಳನ್ನು ನೋಡ್ತೀವಿ. ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಇವೆಲ್ಲವುಗಳನ್ನು ಇತಿಹಾಸಕಾರ ಆಕಾರಗಳೆಂದು ಪರಿಗಣಿಸಿ ಇತಿಹಾಸವನ್ನು ಬರೆಯಲು ಉಪಯೋಗಿಸಿಕೊಂಡಿದ್ದಾರೆ ಮಕ್ಕಳೇ. ಲಿಖಿತ ಸ್ವರೂಪದ ದಾಖಲೆಗಳನ್ನು ಮತ್ತು ಕೃತಿಗಳು ಇತಿಹಾಸದ ರಚನೆಗೆ ಪ್ರಮುಖ ಅಂಶಗಳಾಗಿವೆ. ಇತಿಹಾಸದ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳು ಎಂದು ಕರೆಯಲಾಗುತ್ತದೆ. ಹಾಗಾದರೆ ಮಕ್ಕಳೇ, ಆಧಾರಗಳು ಎಂದರೇನಪ್ಪ ಅಂದರೆ ಇತಿಹಾಸದ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ನಾವೇನಂತ ಕರಿತೀವಿ? ಆಧಾರಗಳು ಎಂದು ಕರೆಯುತ್ತೇವೆ. ಈ ಆಧಾರಗಳನ್ನು ಮುಖ್ಯವಾಗಿ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮಕ್ಕಳೇ? ಹಾಗಾದರೆ ಆಧಾರಗಳನ್ನು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಹಾಗಾದರೆ ಆಧಾರಗಳು ಅಂದ್ರೇನು? ಇತಿಹಾಸದ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ನಾವೇನಂತ ಕರಿತೀವಿ? ಆಧಾರಗಳು ಎಂದು ಕರೆಯುತ್ತೇವೆ. ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಮಕ್ಕಳೇ, ನಾವು ಗಮನಿಸಿ ಚಿತ್ರದಲ್ಲಿ ಆಧಾರದ ಪ್ರಕಾರಗಳನ್ನು ನಾವು ನೋಡ್ತೀವಿ. ಇತಿಹಾಸದ ಆಧಾರಗಳಲ್ಲಿ 2 ಪ್ರಕಾರಗಳು ಅಂತ ನಾವು ಹೇಳಿದ್ವಿ. ಅದರಲ್ಲಿ ಮೊದಲನೇದಾಗಿ ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಹಾಗೆ ಸಾಹಿತ್ಯ ಆಧಾರಗಳಲ್ಲಿ ಮತ್ತು ನಾವು 2 ವಿಧಗಳನ್ನು ನೋಡ್ತಾ ಇದ್ದೀವಿ: ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಹಾಗೆ ಲಿಖಿತ ಸಾಹಿತ್ಯದಲ್ಲಿ ಮತ್ತು ನಾವು 2 ವಿಧಗಳನ್ನು ನೋಡ್ತೀವಿ. ಲಿಖಿತ ಸಾಹಿತ್ಯದಲ್ಲಿ ಮೊದಲನೇದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ. ಹಾಗೆ ಮೌಖಿಕ ಸಾಹಿತ್ಯದಲ್ಲೂ ಕೂಡ ವಿಧಗಳನ್ನು ಕಾಣ್ತೀವಿ. ಲಾವಣಿಗಳು, ಜಾನಪದ ಕಥೆಗಳು, ಐಹಿತ್ಯಗಳು ಇವು ಮೌಖಿಕ ಸಾಹಿತ್ಯದಲ್ಲಿ ವಿಧಗಳಾಗ್ತವೆ. ನಂತರ ಇತಿಹಾಸ ಆಧಾರದ ಪ್ರಕಾರಗಳಲ್ಲಿ 2ನೇ ವಿಧವಾದಂತಹ ಪುರಾತತ್ವ ಆಧಾರಗಳನ್ನು ಗಮನಿಸೋದಾದರೆ ಮಕ್ಕಳೇ, ನಾವು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು ಇವುಗಳು ಕೂಡ ಪುರಾತತ್ವ ಆಧಾರದ ವಿಧಗಳಾಗಿರುತ್ತವೆ. ಮೊದಲನೇದಾಗಿ ನಾವು ಇತಿಹಾಸದ ಆಧಾರಗಳ 2 ಪ್ರಕಾರಗಳಲ್ಲಿ ಮೊದಲನೆಯದು ಸಾಹಿತ್ಯ ಆಧಾರ. ಈ ಸಾಹಿತ್ಯ ಆಧಾರದ ಮೊದಲನೇ ವಿಧವಾದಂಥ ಲಿಖಿತ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾದದ್ದು ಲಿಖಿತ ಸಾಹಿತ್ಯ. ಸಾಹಿತ್ಯವು ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನು ಕಣ್ಮುಂದೆ ತರಬಲ್ಲದು. ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾದ ಸಾಹಿತ್ಯ ಲಿಖಿತ ಸಾಹಿತ್ಯ. ಈ ಲಿಖಿತ ಸಾಹಿತ್ಯವು ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನು ನಮ್ಮ ಕಣ್ಣು ಮುಂದೆ ತರಬಲ್ಲವು ಎಂಬುದನ್ನು ನಾವಿಲ್ಲಿ ತಿಳಿಯಲಾಗುತ್ತೆ. ಹಾಗೆ ನಾವು ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ನಾವು ದೇಶೀಯ ಸಾಹಿತ್ಯ ಎಂದರೇನು ಅನ್ನೋದರ ಬಗ್ಗೆ ತಿಳಿಯೋದಾ ಮಕ್ಕಳೇ? ನಾವು ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುವುದು. ದೇಶೀಯ ಸಾಹಿತ್ಯ ಅಂದರೆ ಏನಾಗುತ್ತೆ ಮಕ್ಕಳೇ? ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುತ್ತದೆ. ಹಾಗೆ ಈ ದೇಶೀಯ ಸಾಹಿತ್ಯವನ್ನು ಹಲವಾರು ಭಾಷೆಗಳಲ್ಲಿ ನಾವು ರಚಿಸಲಾಗಿರುವಂಥದ್ದು. ಆ ಭಾಷೆಗಳು ಯಾವಪ್ಪ ಅಂದರೆ ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಹೀಗೆ ಇನ್ನೂ ಹಲವು ಭಾಷೆಗಳಲ್ಲಿ ರಚಿತವಾದವುಗಳು ಆಕಾರಗಳಾಗಿ ಉಳಿದಿವೆ.
ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದ ಕಾಲದಲ್ಲಿ, ನಾವು ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನು ತಗೊಂಡ್ರೆ ಆ ಕೃತಿಯು ಆ ರಚನೆಯಾದ ಕಾಲದಲ್ಲಿ ಪ್ರಚಲಿತದಲ್ಲಿದ್ದಂತಹ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತವೆ ಎಂಬುದನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ. ಹಾಗೆ ಲಿಖಿತ ಸಾಹಿತ್ಯದಲ್ಲಿ ಮತ್ತು ದೇಶೀಯ ಸಾಹಿತ್ಯಕ್ಕೆ ನಾವು ಉದಾಹರಣೆಯನ್ನು ಗಮನಿಸೋದಾದರೆ ಕೌಟಿಲ್ಯನ, ಈ ಚಿತ್ರದಲ್ಲಿ ಗಮನಿಸಬೇಕು ನೀವು ಕೌಟಿಲ್ಯನ ಚಿತ್ರವನ್ನು. ಹಾಗೆ ಕೌಟಿಲ್ಯನು ಬರೆದಂಥ ಅರ್ಥಶಾಸ್ತ್ರ, ಆಲರಾಜನು ಬರೆದ ಗತಾ ಸಪ್ತಶತಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಬರಾನಿಯ ತಾರಿಕ್ ಎ ಫಿರೋಷಾಹಿ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಈ ಎಲ್ಲ ಕೃತಿಗಳು ಆಯಾ ಕಾಲದ ಮಾಹಿತಿಯನ್ನು ತಿಳಿಸಿಕೊಡಲು ನಮಗೆ ಉಪಯುಕ್ತವಾದಂತಹ ಸಾಹಿತ್ಯವಾಗಿರುತ್ತದೆ, ಹಾಗೆ ಕೃತಿಗಳಾಗಿರುತ್ತವೆ ಮಕ್ಕಳೇ. ಹಾಗೆ ನಾವು ಲಿಖಿತ ಸಾಹಿತ್ಯದ ಎರಡನೇ ವಿಧವಾದಂಥ ವಿದೇಶಿ ಸಾಹಿತ್ಯವನ್ನು ತಿಳಿಯೋದಾದರೆ, ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಅವುಗಳನ್ನೇ ನಾವು ವಿದೇಶಿ ಸಾಹಿತ್ಯವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಮಕ್ಕಳೇ, ವಿದೇಶಿ ಸಾಹಿತ್ಯ ಎಂದರೇನಪ್ಪ ಅಂದರೆ ವಿದೇಶಗಳಿಂದ ಭಾರತಕ್ಕೆ ಬಂದಂತಹ ಅವರು ಪ್ರವಾಸಿಗರಾಗಿರ್ಬೋದು, ರಾಯಭಾರಿಗಳಾಗಿರ್ಬೋದು, ಹಾಗೆ ವ್ಯಾಪಾರಿಗಳಾಗ್ಬೋದು, ಅಥವಾ ಯಾತ್ರಾರ್ಥಿಗಳು, ಅಧಿಕಾರಿಗಳಾಗಿರ್ಬೋದು, ಮಿಷನರಿಗಳಾಗಿರ್ಬೋದು, ಈ ರೀತಿ ಮೊದಲಾದವರೆಲ್ಲರೂ ಇಲ್ಲಿ ಭಾರತಕ್ಕೆ ಬಂದು ಅಂದರೆ ಭಾರತದಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಈ ರೀತಿ ದಾಖಲಿಸಿರುವಂತಹ ಸಾಹಿತ್ಯವನ್ನು ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಯನ್ನು ನೋಡೋದಾದರೆ ನಾವು ಮೆಗಾಸ್ತನೀಸನ ಇಂಡಿಕಾ ಕೃತಿ, ಹಾಗೆ ಪಾಯಿಯಾನನ ಗೋಕುಕಿ, ಯುಹಾನ್ತ್ಸಾಂಗನ ಸಿಯುಕಿ, ಟಾಲ್ಮಿಯ ಜಿಯೋಗ್ರಫಿ, ಪರಿಸ್ತನ ತಾರಿಕ್ ಎ ಪರಿಸ್ತಾ, ಬಾಬರ್ನ ತುಜ್ಕಿ ಬಾಬರಿ, ಈ ಎಲ್ಲ ಸಾಹಿತ್ಯಗಳು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಆಗಿರುತ್ತವೆ. ಲಿಖಿತ ಸಾಹಿತ್ಯ, ಇವುಗಳಲ್ಲಿಯೂ ಕೂಡ ಇಲ್ಲಿ ಸಾಹಿತ್ಯವು ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣಗಳನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತದೆ. ಈ ಸಾಹಿತ್ಯದಲ್ಲಿ ನಾವು ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದಂತಹ ಸಂಗತಿಗಳ ಚಿತ್ರಣವನ್ನು ನಾವಿಲ್ಲಿ ಗಮನಿಸಬಹುದು ಮಕ್ಕಳೇ. ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ ಮತ್ತು ಸ್ವಾಮಿನಿಷ್ಠೆ ಅಂಶಗಳು ತೀವ್ರವಾಗಿದ್ದರೆ, ವಿದೇಶಿ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗಿರುತ್ತವೆ. ಇವು ಲಿಖಿತ ಸಾಹಿತ್ಯದ ನ್ಯೂನತೆಗಳಾಗಿರುತ್ತವೆ. ನಂತರ ಲಿಖಿತ ಸಾಹಿತ್ಯದ ಎರಡನೇ ವಿಧವಾದಂಥ ಮೌಖಿಕ ಸಾಹಿತ್ಯವನ್ನು ನೋಡೋದಾದರೆ, ಮೌಖಿಕ ಸಾಹಿತ್ಯ ಎಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯ್ಮಾತಿನ ಮೂಲಕ ಅರಿದು ಬಂದಿರುವ ಕತೆ, ಲಾವಣಿ, ಸಾಹಿತ್ಯ, ಜಾನಪದ ಗೀತೆ ಮೊದಲಾದವುಗಳಾಗಿರುತ್ತವೆ. ಹಾಗಾದರೆ ಮಕ್ಕಳೇ, ಮೌಖಿಕ ಸಾಹಿತ್ಯ ಎಂದರೇನಾಗಾದರೆ ಒಬ್ಬರಿಂದ ಒಬ್ಬರಿಗೆ ಬಾಯ್ಮಾತಿನ ಮೂಲಕ ಅರಿದು ಬಂದಿರುವ ಕತೆ, ಲಾವಣಿ, ಸಾಹಿತ್ಯ, ಜಾನಪದ ಗೀತೆ ಮೊದಲಾದವುಗಳನ್ನು ನಾವೆಂಥ ಸಾಹಿತ್ಯ ಅಂತ ಕರಿತೀವಿ? ಮೌಖಿಕ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಮಕ್ಕಳೇ, ಇವನ್ನೆಲ್ಲ ನೀವು ನೋಟ್ಸಲ್ಲಿ ಬರೀತಾ ಹೋಗಬೇಕು ಎಲ್ಲ ಪಾಯಿಂಟ್ಸನ್ನು.
ಮೌಖಿಕ ಸಾಹಿತ್ಯವು ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕತೆ, ಲಾವಣಿ ರೂಪಗಳಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಜನಪದರು ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡಿದ್ದಾರೆ. ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸೋ ಟೇಲರ್ ಮೊದಲಾದವರ ಬಗೆಗೆ ಲಾವಣಿಗಳನ್ನು ಕಟ್ಟಿ ಹಾಡಿದ್ದಾರೆ. ಇನ್ನು ಐಹಿತೆ ಎಂದರೆ ಸ್ಥಳ ಪುರಾಣಗಳು. ಪ್ರತಿಯೊಂದು ಊರಿಗೂ ಅದರದೇ ಆದ ಸ್ಥಳ ಪುರಾಣಗಳಿರುತ್ತವೆ. ಮಕ್ಕಳೇ, ಐಹಿತ್ಯ ಎಂದರೆ ಸ್ಥಳ ಪುರಾಣಗಳು ಅಂತ. ಸ್ಥಳ ಪುರಾಣಗಳು ಪ್ರತಿಯೊಂದು ಊರಿಗೂ ಅದರದೇ ಸ್ಥಳ ಪುರಾಣಗಳಿರುತ್ತವೆ. ಈಗ ನಮ್ಮ ಊರುಗಳಿಗೂ ಕೂಡ ಒಂದೊಂದು ಸ್ಥಳ ಪುರಾಣ ಇರೋದನ್ನು ನಾವು ಗಮನಿಸ್ತೀವಿ. ಹಾಗೆ ನೀವು ನಿಮ್ಮ ಊರಿನ ಬಗ್ಗೆ ಸ್ಥಳ ಪುರಾಣವನ್ನು ನಿಮ್ಮ ಹಿರಿಯರನ್ನು ಕೇಳುವುದರ ಮುಖಾಂತರ ನೀವು ತಿಳ್ಕೊಳ್ಬೋದಾಗಿದೆ ಮಕ್ಕಳೇ. ಹಾಗೆ ಶ್ರವಣಬೆಳಗೊಳ, ಬೆಂಗಳೂರು, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು ಮೊದಲಾದ ಊರುಗಳ ಹೆಸರಿನ ಹಿಂದೆ ಹಲವಾರು ಐಹಿತ್ಯಗಳಿವೆ. ಹಾಗೆಯೇ ಪ್ರತಿ ಹಳ್ಳಿ ನಗರಗಳ ಹಿಂದೆಯೂ ಕೂಡ ಐಹಿತ್ಯಗಳಿರುತ್ತವೆ. ಇನ್ನು ಆಧಾರಗಳಲ್ಲಿ ಎರಡನೇ ಪ್ರಕಾರವಾದಂತಹ ಪುರಾತತ್ವ ಆಧಾರಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಪುರಾತತ್ವ ಆಧಾರಗಳಲ್ಲಿ ನಾವು ಸ್ಮಾರಕಗಳನ್ನು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತೆ. ಮೊದಲನೇದಾಗಿ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿಯೂ ಹುದುಗಿರುತ್ತವೆ. ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರ ಅಲ್ಲ ಮಕ್ಕಳೇ, ಅವು ಭೂಗರ್ಭದಲ್ಲೂ ಕೂಡ ಹುದುಗಿರುತ್ತವೆ. ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆಯುವುದರ ಮೂಲಕ ಹೊರತೆಗೆಯುತ್ತಾರೆ. ಇದನ್ನು ಉತ್ಖನನ ಎಂದು ಕರೆಯಲಾಗುತ್ತದೆ. ಬರ್ಕೊಂಡ್ರ ಮಕ್ಕಳೇ, ಉತ್ಖನನ ಎಂದರೇನು ಅಂದರೆ ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆಯುವುದರ ಮೂಲಕ ಹೊರತೆಗೆಯುತ್ತಾರೆ. ಇದನ್ನೇ ನಾವೇನಂತ ಕರಿತೀವಿ? ಉತ್ಖನನ ಎಂದು ಕರೆಯಲಾಗುತ್ತದೆ. ಹಾಗೆ ಉತ್ಖನನದ ಫಲವಾಗಿ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿತು. ಯಾವುದರ ಫಲವಾಗಿ? ಉತ್ಖನನದ ಫಲವಾಗಿ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿತು. ಉತ್ಖನನದ ಸಂದರ್ಭದಲ್ಲಿ ಕಟ್ಟಡಗಳ ಅವಶೇಷಗಳು, ಶಾಸನ, ನಾಣ್ಯ, ಮಡಿಕೆ ಚೂರು, ಬಳೆ, ಮುದ್ರೆ, ಮಣಿ, ಎಲುಬು, ಲೋಹ ಮುಂತಾದವುಗಳು ದೊರೆತಿವೆ. ಇವುಗಳನ್ನು ವಿವಿಧ ವೈಜ್ಞಾನಿಕ ಮಾರ್ಗಗಳನ್ನು ಬಳಸಿಕೊಂಡು ವಿಶ್ಲೇಷಿಸುತ್ತಾರೆ. ಇನ್ನು ನಾವು ಪುರಾತತ್ವ ಆಧಾರಗಳಲ್ಲಿ ಪ್ರಮುಖವಾದಂತಹ ಶಾಸನಗಳು, ಈ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಚಿತ್ರವನ್ನು ಗಮನಿಸಬೇಕು ಮಕ್ಕಳೇ. ಅಲ್ಲಿ ಅನೇಕ ಶಾಸನಗಳ ಚಿತ್ರಗಳಿದ್ದಾವೆ. ಶಾಸನ ಎಂದರೇನು ಅನ್ನೋದನ್ನು ತಿಳಿಯೋಣ ಮೊದಲು. ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಶಾಸನ ಎಂದರೆ ಏನು ಮಕ್ಕಳೇ? ಹಾಗಾದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತದೆ. ಶಾಸನಗಳನ್ನು ಯಾವುದರ ಮೇಲೆ ಬರೆಯಲಾಗುತ್ತದೆಪ್ಪ ಅಂದರೆ ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವಂಥ ವಸ್ತುಗಳಿವೆಲ್ಲ. ಈ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು ಅಥವಾ ಕೊರೆದಿಡಲ್ಪಡ್ತಾ ಇದ್ರು ಎನ್ನುವಂಥದ್ದು. ನಂತರ ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರೋದ್ರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿರುತ್ತವೆ. ಇಲ್ಲಿ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದಪ್ಪ ಅಂದರೆ ಶಾಸನಗಳು. ಯಾಕೆ ಇವುಗಳನ್ನು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳೆಂದು ಕರಿತೀವಿ ಶಾಸನಗಳನ್ನು ಅಂದರೆ ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ.
ನೇರ ಸಂಬಂಧವನ್ನು ಹೊಂದಿರೋದ್ರಿಂದ ಶಾಸನಗಳನ್ನು ನಾವು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕು, ಅಶೋಕನ ಚಿತ್ರಣವನ್ನು ನೋಡ್ತೀರಾ, ಅಶೋಕನ ಶಾಸನವನ್ನು ನೋಡ್ತಾ ಇದ್ದೀರಾ. ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನವಾಗಿದೆ. ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ. ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಅಶೋಕನ ಬಹುತೇಕ ಶಾಸನಗಳು ಯಾವ ಲಿಪಿಯಲ್ಲಿದೆ ಅಂದರೆ ಬ್ರಾಹ್ಮಿ ಲಿಪಿಯಲ್ಲಿದೆ. ಅವುಗಳ ಭಾಷೆ ಪ್ರಾಕೃತ ಭಾಷೆಯಲ್ಲಿದೆ. ಶಾಸನಗಳು ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡುಬಂದಿವೆ. ನಮ್ಮದೇ ಆದಂಥ ಅನೇಕ ಭಾಷೆಗಳಲ್ಲಿ ಶಾಸನಗಳು, ಸಾವಿರಾರು ಶಾಸನಗಳು ಕಂಡುಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಶಾಸನಗಳಲ್ಲಿ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ, ಕಾರವೇಲನ ಆದಿಗುಂಪ ಶಾಸನ ಮೊದಲಾದವುಗಳು ಅವರ ಸೈನಿಕ ಸಾಧನೆಗಳನ್ನು ವಿವರಿಸುತ್ತವೆ. ಉತ್ತರ ಮೇರೂರಿನ ಶಾಸನ ಚೋಳರ ಗ್ರಾಮಾಡಳಿತವನ್ನು ತಿಳಿಸುತ್ತದೆ. ಮಕ್ಕಳೇ, ಇಲ್ಲಿ ಶಾಸನಗಳು ರಾಜರ ಸೈನಿಕ ಸಾಧನೆಯನ್ನು ವಿವರಿಸಲ್ಪಡುತ್ತವೆ. ಹಾಗೆ ಅವರ ಆಳ್ವಿಕೆಗೆ ಸಂಬಂಧಪಟ್ಟಂತಹ ಆಡಳಿತವನ್ನು ಕೂಡ ಇಲ್ಲಿ ತಿಳಿಸಿಕೊಡಲು ಪ್ರಮುಖವಾದಂಥ ಪಾತ್ರವನ್ನು ನಮಗಿಲ್ಲಿ ವಹಿಸುತ್ತವೆ ಶಾಸನಗಳು. ಹಾಗೆ ಶಾಸನಗಳು ಶಾಸನಗಳು ಇಷ್ಟಲ್ಲದೆ ಮಾಹಿತಿಯನ್ನು ಇಷ್ಟೆಲ್ಲ ಮಾಹಿತಿ ನೀಡುವುದಷ್ಟು ಜೊತೆಗೆ ಆಗಿನ ಕಾಲದ ಅವರ ಆಳ್ವಿಕೆಯ ಸಂದರ್ಭದ ಕಾಲದಲ್ಲಿನ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನು ಶಾಸನಗಳು ತಿಳಿಸುತ್ತವೆ. ಇವದಲ್ಲದೆ ಶಾಸನಗಳು ಬರೀ ರಾಜರ ಸೈನಿಕ ಸಾಧನೆ ಮತ್ತು ಆಡಳಿತದ ಬಗ್ಗೆ ಅಷ್ಟೇ ಅಲ್ಲದೆ ಅವರ ಆಳ್ವಿಕೆಯ ಸಂದರ್ಭದಲ್ಲಿರುವಂಥ ರಾಜಕೀಯ ಸ್ಥಿತಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಹೀಗೆ ಹಲವಾರು ಸಂಗತಿಗಳನ್ನು ಶಾಸನಗಳು ನಮಗೆ ತಿಳಿಸಿಕೊಡುತ್ತವೆ. ಇನ್ನು ನಾವು ಪ್ರಮುಖವಾಗಿ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ನಾಣ್ಯಗಳು ಆಕಾರದಲ್ಲಿ, ಚಿತ್ರವನ್ನು ಗಮನಿಸಿ ಮಕ್ಕಳೇ, ನೀವು ಅಲ್ಲಿ ನಾಣ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಆ ನಾಣ್ಯಗಳು ಆಕಾರದಲ್ಲಿ ಹೇಗಿವೆ? ಚಿಕ್ಕದಾಗಿದ್ದರೂ ನಮಗೆ ಹಲವಾರು ಸಂಗತಿಗಳನ್ನು ನಮಗೆ ತಿಳಿಸಿಕೊಡುತ್ತವೆ. ನಾಣ್ಯಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವಂತಹ ಪ್ರದೇಶದ ವ್ಯಾಪ್ತಿಯನ್ನು ನಮಗೆ ತಿಳಿಸ್ಕೊಡುತ್ತೆ. ಆಡಳಿತದ ಭಾಷೆ, ರಾಜನ ಬಿರುದು ಮತ್ತು ಸಾಧನೆ, ರಾಜನ ಧರ್ಮ, ಮತ, ರಾಜ್ಯದ ರಾಜಕೀಯ ಸ್ಥಿತಿ, ಲೋಹದ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಮಹತ್ವವಾದದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಾಣ್ಯಗಳನ್ನು ಹೊರಡಿಸಿದಂತಹ ಆ ರಾಜನ ಅಧೀನದಲ್ಲಿರುವಂತಹ ಪ್ರದೇಶದ ವ್ಯಾಪ್ತಿಯನ್ನು ತಿಳ್ಕೊಬೋದು. ಅವರ ಕಾಲದ ಆಡಳಿತ ಭಾಷೆ, ಹಾಗೆ ರಾಜನಿಗಿರುವಂಥ ಅನೇಕ ಬಿರುದುಗಳನ್ನು, ಅವನ ಸಾಧನೆಗಳನ್ನು ಮತ್ತು ರಾಜರ ಧರ್ಮಾಚರಣೆ ಬಗ್ಗೆ ಮತ್ತು ರಾಜ್ಯದ ರಾಜಕೀಯ ಸ್ಥಿತಿ, ಹಾಗೆ ಯಾವ ಲೋಹಗಳಲ್ಲಿ ಬಳಸಿರುವಂತಹ ಲೋಹದ ತಂತ್ರಜ್ಞಾನವನ್ನು, ಎಲ್ಲ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಇಲ್ಲಿ ಮಹತ್ವದಾದದ್ದು. ನಮಗಿಷ್ಟೆಲ್ಲ ಮಾಹಿತಿಯನ್ನು ನಾಣ್ಯಗಳು ನಮಗೆ ತಿಳಿಸ್ಕೊಡ್ತವೆ. ನೋಡುವುದಕ್ಕೆ ಅವೇನೋ ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ನಮಗೆ ಅನೇಕ ಮಾಹಿತಿಗಳನ್ನು ನಮಗಿಲ್ಲಿ ತಿಳಿಸ್ಕೊಡುತ್ತವೆ. ಹಾಗೆ ನಾಣ್ಯಗಳು ಸಮುದ್ರಗುಪ್ತನ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು. ಅವುಗಳ ಮೇಲಿರುವ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಮತ್ತು ಅಶ್ವಮೇಧ ಯಾಗ ನಡೆಸಿದನೆಂದು ಹೇಳಲಾಗುತ್ತದೆ. ನೋಡಿ, ನಾಣ್ಯಗಳಿಂದ ನಾವು ಎಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿತಾ ಇದ್ದೀವಿ ಮಕ್ಕಳೇ. ಅಂದರೆ ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ಅವನು ಆ ಚಿತ್ರ ಅಂದರೆ ಆ ನಾಣ್ಯದ ಚಿತ್ರದ ಆಧಾರದ ಮೇಲೆ ನಾವು
ಗುಪ್ತನು ಕೂಡ ಒಬ್ಬ ಸಂಗೀತ ಪ್ರಿಯನಾಗಿದ್ದ, ಸಂಗೀತಗಾರನಾಗಿದ್ದ ಎಂಬುದನ್ನು ತಿಳ್ಕೊಳ್ತೀವಿ. ಹಾಗೆ ಅವನು ಅಶ್ವಮೇಧ ಯಾಗವನ್ನು ಕೂಡ ನಡೆಸಿದ್ದ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಲಾಗುತ್ತದೆ. ಹಾಗೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರಕಿರುವುದನ್ನು ಗಮನಿಸಿದರೆ ಈ ಪ್ರದೇಶ 2000 ವರ್ಷಗಳ ಹಿಂದೆಯೇ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತೆಂದು ತಿಳಿಯುತ್ತದೆ. ಬೆಂಗಳೂರಿನಲ್ಲಿ ರೋಮ್ ನಾಣ್ಯಗಳು ದೊರಕಿರೋದನ್ನು ಗಮನಿಸಿದರೆ ನಮಗೆ ಏನನ್ಸುತ್ತೆ, ಅಲ್ಲ 2 ವರ್ಷಗಳಿಂದಲೇ ಬೆಂಗಳೂರು ಮತ್ತು ರೋಮ್ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ, ತಿಳ್ಕೊಬೋದಾಗಿದೆ. ಹಾಗೆ ಗೌತಮಿಪುತ್ರ ಶಾತಕರ್ಣಿಯು ನಹಪಾಣನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ನಾಣ್ಯಗಳ ಹೆಸರನ್ನು ಟಂಕಿಸಿದ್ದಾನೆ ಅನ್ನುವುದನ್ನು ಇಲ್ಲಿ ನಾವು ನಾಣ್ಯಗಳ ಚಿತ್ರಗಳನ್ನು ನೋಡೋದ್ರ ಮೂಲಕ ಗಮನಿಸ್ಬೋದು. ಇದರಿಂದ ಶಾತಕರ್ಣಿಯು ನಹಪಾಣನನ್ನು ಸೋಲಿಸಿದ್ದನೆಂಬುದಕ್ಕೆ ಪುಷ್ಟಿ ನಮಗೆ ದೊರೆಯುತ್ತದೆ, ಸಾಕ್ಷಿ ನಮಗೆ ದೊರೆಯುತ್ತದೆ. ಇನ್ನು ನಾವು ಪುರಾತತ್ವ ಆಧಾರಗಳಲ್ಲಿ 3ನೇ ವಿಧವಾದಂಥ ಸ್ಮಾರಕಗಳ ಬಗ್ಗೆ ನಾವು ತಿಳ್ಕೊಳೋದಾದರೆ, ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ. ನಮಗೆ ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖವಾದಂತಹ ಸಾಕ್ಷಿಗಳಾಗಿವೆ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು, ಸ್ತಂಭಗಳು ಮೊದಲಾದವುಗಳೆಲ್ಲವೂ ಸ್ಮಾರಕಗಳೇ. ಮೆಹರೌಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲ್ಗುಂಬಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿವೆ. ಹಾಗೆ ತಾಜ್ ಮಹಲ್ ಚಿತ್ರವನ್ನು ಗಮನಿಸ್ತಿದ್ದೀರಾ ಮಕ್ಕಳೇ? ತಾಜ್ ಮಹಲ್ ಶಹಜಾನನ ಪ್ರೇಮ ಕಥೆಯನ್ನು ಹೇಳುತ್ತದೆ. ಹಾಗೆ ಚಿತ್ತೋಡದ ವಿಜಯ ಸ್ತಂಭವು ಕೂಡ ರಾಣಾ ಕುಂಭನ ವಿಜಯವನ್ನು ಸಾರುತ್ತದೆ. ಹಾಗೆ ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಮುಂತಾದವುಗಳು ಅಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ತಾಂತ್ರಿಕ ಕೌಶಲ್ಯತೆಗೆ ಸಾಕ್ಷಿಯಾಗಿವೆ. ಎಲ್ಲ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಕೂಡ ಏನನ್ನು ನಮಗೆ ತಿಳಿಸ್ಕೊಡ್ತವೆ ಮಕ್ಕಳೇ ಅಂದರೆ ಅಂದಿನ ಕಾಲದ ಕಲಾ ನೈಪುಣ್ಯತೆ ಹೇಗಿತ್ತು, ಹಾಗೆ ತಾಂತ್ರಿಕ ಕೌಶಲ್ಯತೆ ಹೇಗಿತ್ತು ಎಂಬುದನ್ನು ನಮಗಿಲ್ಲಿ ಸೂಕ್ಷ್ಮವಾಗಿ ನಮಗಿಲ್ಲಿ ತಿಳಿಸಿಕೊಡುತ್ತವೆ. ಹಾಗೆ ಕರ್ನಾಟಕದ ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಸನ ಕ್ರಮವನ್ನು ಪರಿಚಯಿಸುತ್ತವೆ. ಹಾಗೆ ನಳಂದಾದಲ್ಲಿರುವ ಸ್ಮಾರಕಗಳು ಮತ್ತು ಬೀದರ್ನಲ್ಲಿ ಮಹಮ್ಮದ್ ಗವಾನ್ ಕಟ್ಟಿಸಿದ ಮದರಸ ವಾಸ್ತುಶಿಲ್ಪಗಳು ಅಂದಿನ ಕಾಲದ ಶೈಕ್ಷಣಿಕ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತವೆ. ಹಾಗೆ ಶ್ರೀರಂಗಪಟ್ಟಣದ ಕೋಟೆಯು ರಕ್ಷಣಾ ತಂತ್ರಜ್ಞಾನದ ಕೌಶಲ್ಯವನ್ನು ತೋರ್ಪಡಿಸುತ್ತದೆ. ಮಕ್ಕಳೇ, ನಮಗಿಲ್ಲಿ ಶ್ರೀರಂಗಪಟ್ಟಣದ ಕೋಟೆಯು ಯಾವುದರ ಕೌಶಲ್ಯತೆಯನ್ನು ತೋರ್ಪಡೆ ಮಾಡುತ್ತಪ್ಪ ಅಂದರೆ ರಕ್ಷಣಾ ತಂತ್ರಜ್ಞಾನದ ಬಗ್ಗೆ. ಅಷ್ಟು ರಕ್ಷಣಾ ತಂತ್ರಜ್ಞಾನವನ್ನು ನಮ್ಮ ಹಿರಿಯರು ತಿಳಿದಿದ್ರು, ಆ ನೈಪುಣ್ಯತೆಯನ್ನು ಅಂದೇ ತೋರಿಸಿದ್ರು ಅನ್ನುವಂಥದ್ದಕ್ಕೆ ನಾವಿಲ್ಲಿ ಈ ಎಲ್ಲ ಕಟ್ಟಡಗಳು, ಕೋಟೆಗಳು, ದೇವಾಲಯಗಳು ಸಾಕ್ಷಿಯಾಗಿರುತ್ತವೆ. ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಮಡಕೆ ಚೂರುಗಳು ಚಿತ್ರವನ್ನು ನೋಡ್ರಿ ಮಕ್ಕಳೇ, ಅಲ್ಲಿ ಮಡಕೆ ಚೂರುಗಳು ಕಾಣ್ತಿದ್ದಾವೆ. ಮಡಕೆ ಚೂರುಗಳು ಮಣಿ, ಮುದ್ರೆ, ಲೋಹದ ತುಣುಕುಗಳು ಮೊದಲಾದ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಮಾತ್ರವಲ್ಲ, ವ್ಯಾಪಾರ, ವ್ಯವಹಾರ, ಆಹಾರ ಪದ್ಧತಿ ಈ ಮೊದಲಾದವುಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಮತ್ತು ನಮಗಿವೆಲ್ಲ ಹೆಚ್ಚಿನ ಮಾಹಿತಿಯನ್ನು ನಮಗಿಲ್ಲಿ ತಿಳಿಸ್ಕೊಡುತ್ತೆ. ಈ ರೀತಿ ಉತ್ಖನನದಿಂದ ಅನೇಕ ಮಾಹಿತಿ ನಮಗೆ ದೊರೆಯುತ್ತದೆ. ಉತ್ಖನನದಲ್ಲಿ ದೊರೆತ ಜೈವಿಕ ಅಂದರೆ ಸತ್ತ ಪ್ರಾಣಿ, ಪಕ್ಷಿ ಮತ್ತು ಮರಗಿಡಗಳು
ಈ ಅವಶೇಷಗಳನ್ನು ಇಂಗಾಲದ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷೆ ಮಾಡುತ್ತಾರೆ. ಉತ್ಖನನದಲ್ಲಿ ದೊರೆತಂತಹ ಜೈವಿಕ ಅವಶೇಷಗಳನ್ನು ಯಾವುದರ ವಿಧಾನಕ್ಕೆ ಒಳಪಡಿಸುತ್ತಾರೆ ಮಕ್ಕಳೇ ಅಂದರೆ ಇಂಗಾಲದ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ಏನು ಮಾಡ್ತಾರೆ, ನಿಷ್ಕರ್ಷೆ ಮಾಡ್ತಾರೆ. ಪ್ರಯೋಗಕ್ಕೆ ಒಳಪಡಿಸಿ ಅವುಗಳ ಕಾಲಾವಧಿಯನ್ನು ಇಲ್ಲಿ ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ನಂತರ ಪುರಾತತ್ವ ಆಧಾರಗಳಲ್ಲಿ 4ನೇ ವಿಧವಾದ ಇತರೆ ಅವಶೇಷಗಳ ಬಗ್ಗೆ ನಾವು ಇಲ್ಲಿ ತಿಳಿಯೋಣ. ಉತ್ಖನನದಿಂದ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧಿಕ ಸ್ತೂಪಗಳು ಬೆಳಕಿಗೆ ಬಂದವು. ತಮಿಳುನಾಡಿನ ಅರಿಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಅರಿಕಮೇಡಂ ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ ರೋಮ್ ಮತ್ತು ದಕ್ಷಿಣ ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳ ಬಗ್ಗೆ ವಿಪುಲವಾದ ಸಾಕ್ಷಿಗಳು ನಮಗೆ ದೊರೆತಿವೆ. ಈ ರೀತಿ ನಾವು ಪುರಾತತ್ವ ವಿಧಗಳನ್ನು ತಿಳಿದ್ವಿ ಮಕ್ಕಳೇ. ಈಗ ನಾವು ಕೊನೆ ಘಟ್ಟ ಒಂದು ಚಟುವಟಿಕೆಯನ್ನು ಮಾಡೋಣ. ನಾವು ಹೊಂದಿಸಿ ಬರೆಯಿರಿ. ಗೋಕೂಕಿ, ಮೆಗಾಸ್ತನಿಸ್, ಸಿಯೂಕಿ, ಹ್ಯುಯಾನ್ತ್ಸಾಂಗ್, ಇಂಡಿಕಾ, ಪಾಹಿಯಾನ್, ಹರ್ಷಚರಿತ್ರ, ಕೌಟಿಲ್ಯ, ಅರ್ಥಶಾಸ್ತ್ರ, ಬಾಣಭಟ್ಟ. ಈ ಚಟುವಟಿಕೆಯನ್ನು ನೀವು ಮಕ್ಕಳೇ ಮಾಡಿರಿ. ನಂತರ ಗೃಹಪಾಠವನ್ನು ನೋಡೋಣ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಂದಿನ ಇತಿಹಾಸದ ರಚನೆಗೆ ಇರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು? ಪ್ರಶ್ನೆ 2, ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಹಾಗೆ ಬಿಟ್ಟ ಸ್ಥಳಗಳನ್ನು ನೋಡೋಣ. ಸ್ಮಾರಕಗಳು ಡ್ಯಾಶ್ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತವೆ. 2ನೇ ಪ್ರಶ್ನೆ, ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ. ಈ ಎಲ್ಲ ಗೃಹಪಾಠವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು, ಚೆನ್ನಾಗಿ ಓದಬೇಕು, ಬರೆಯಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಗಿತಾ?